ಸೊಸೆನ ಮಾವ ಕೂತ್ಕೊಂಡು ಬೇಬಿ ಚೊಪ್ಪಲಲ್ಲಿ ಹಾಕಿ ಹೊಡೆದ್ರೆ ಕೂಡ ನಿಮ್ಮ ಗಂಡನ ನಿಮ್ಮ ಅತ್ತ ಹೋಗಲ್ಲ ಅಂದ್ರೆ ಅವಳು ಕೂಡ ಹೇಳಿದ. ಆವತ್ತು ಮನೆ ಬಿಟ್ಟು ಬಂದ ಮಗಳು 3 ಸತಿ ಹೊಡೆದು ನನ್ನ. ಅವಳು ಹತ್ತ ಮಾತಾಡಿದ. ಅಲ್ಲಿ ಯಾವ್ದ ಎಲೆ ಐತೆ ಅದ್ ತಗೊಂಬಂದು ಯಾರು ಎಲೆ ಚೆನ್ನಾಗಿ ಹುರಿದ್ಬಿಟ್ಟು ತಿಂದ್ಬಿಟ್ಟು ಸಾಯ್ತೀನಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಏನಿದು ಜನಸ್ನೇಹಿ ಯೋಗೇಶ್ ಕೈಲಿ ಇಷ್ಟೊಂದು ದುಡ್ಡು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ವಿಡಿಯೋನ ಖಂಡಿತ ಕಂಟಿನ್ಯೂ ಆಗಿ ನೋಡಿ. ಇಷ್ಟು ದುಡ್ಡು ನನ್ನ ಕೈಲಿ ಯಾಕಿದೆ ಅಂತ ನಾನು ಆಮೇಲೆ ಹೇಳ್ತೀನಿ. ಎಷ್ಟೋ ಮನೆಗಳಲ್ಲಿ ತಂದೆ ತಾಯಿನ ಮಕ್ಕಳು ಚೆನ್ನಾಗಿ ನೋಡ್ಕೊಂಡ್ರು ಇರೋದಿಲ್ಲ. ಯಾಕಂತ ಹೇಳಿದ್ರೆ ತುಂಬ ಕಷ್ಟ. ಇವತ್ತಿನ ಸಮಾಜದಲ್ಲಿ ಒಳ್ಳೆತನವಾಗಿದ್ರು ಕಷ್ಟ, ಕೆಟ್ಟತನವಾಗಿದ್ರು ಕಷ್ಟ, ಮನೇಲಿ ಚೆನ್ನಾಗಿ ನೋಡ್ಕೊಂಡ್ರು ಕಷ್ಟ, ನೋಡ್ಕೊಳ್ದೇ ಇದ್ರು ಕಷ್ಟ. ವಯಸ್ಸಾದವರು ಹೇಗಪ್ಪ ಅಂತ ಹೇಳಿದ್ರೆ ವಯಸ್ಸಾಗ್ತಾ ಆಗ್ತಾ ಮಕ್ಕಳ ಥರ ಬದಲಾಗ್ಬಿಡ್ತಾರೆ. ಬಟ್ ಮನೆಗಳಲ್ಲಿ ಮಕ್ಕಳು ಚೆನ್ನಾಗಿ ನೋಡ್ಕೊಂಡ್ರು ಕೂಡ ಇಲ್ಲ ಸಲ್ಲದ ಆರೋಪಗಳನ್ನ ಅವ್ರ ಮೇಲೆ ಹೊರಿಸಿ ಆಶ್ರಮಗಳಲ್ಲಿ, ಬಸ್ ಸ್ಟಾಪ್ಗಳಲ್ಲಿ ಹೋಗಿ ಮಲ್ಕೊಳ್ಳೋರು ತುಂಬ ಜನ ಇದ್ದಾರೆ. ಇದು ಒಂಥರ ಅದೇ ಥರ ಒಂದು ವಿಡಿಯೋ ನಿಮ್ಮ ಮುಂದೆ ನಾನು ಅರ್ಪಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಜೊತೆಗೆ ಈ ವಿಡಿಯೋನ ನೋಡಿ ಇಷ್ಟು ದುಡ್ಡನ್ನ ಯಾಕೆ ಇಟ್ಕೊಂಡಿದ್ದೀನಿ, ಈ ರೀತಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಮುಖ್ಯವಾಗಿ ನೀವು ಬರೋದಾದರೆ ಇವತ್ತು ನಮ್ಮ ಒಂದು ಆಶ್ರಮಕ್ಕೆ ಒಂದು ಬ್ರದರ್ ಬಂದಿದ್ದಾರೆ. ನಮ್ಮ ಒಂದು ಆಶ್ರಮಕ್ಕೆ ವಿಜಯಮ್ಮ ಅನ್ನೋರು ಒಂದು 2-3 ತಿಂಗಳ ಹಿಂದೆ ಬರ್ತಾರೆ. ನನಗೆ ಯಾರೂ ಇಲ್ಲ, ಮಕ್ಕಳಿಲ್ಲ, ಮರಿ ಇಲ್ಲ, ಯಾರು ನೋಡ್ಕೊಳ್ಳೋರಿಲ್ಲ, ಊಟ ಇಲ್ಲ, ಕಾಲು ಊದಿದೆ, ನನಗೆ ಹುಷಾರಿಲ್ಲ, ನೋಡೋರಿಲ್ಲ ಅಂತ ಹೇಳ್ತಾರೆ. ಕಣ್ಣೀರು ಹಾಕ್ತಾರೆ. ಅದನ್ನ ನೋಡ್ಬಿಟ್ಟು ನಾವು ಅನ್ಕೋತೀವಿ ಹೌದು ಇರ್ಬೋದೇನೋ, ವಾರಿಸ್ತಾರೆ, ಯಾರು ಇಲ್ವನೋ ಅಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಮುಖಾಂತರ ಅವ್ರನ್ನ ಸೇರಿಸ್ಕೊಂಡಿರ್ತೀವಿ. ತಮ್ಮ ಹೆಸರು ಸರ್? ಸುಧಾಕರ್ ಅಂತ. ಇವರು ಅವ್ರ ಮಗ ಪಾಪ ಟ್ಯಾಕ್ಸಿ ಓಡಿಸ್ತಾರಂತೆ. ಅವ್ರು ಹೇಳೋ ಪ್ರಕಾರ ಮನೇಲಿ ಅವ್ರನ್ನ ಚೆನ್ನಾಗೇ ನೋಡ್ಕೊಂತಾರೆ. ಆದ್ರೆ ಏನೋ ಸಣ್ಣ ಪುಟ್ಟ ರೀಸನ್ಸ್ ಇಂದ ಅವರು ಮನೆ ಬಿಟ್ಟು ಅಲ್ಲಿ ಇಲ್ಲಿ ಹೋಗ್ಬಿಡೋದು, ಮತ್ತೆ ಇಲ್ಲ ಸಲ್ಲದ ಆರೋಪಗಳನ್ನ ಹೊರಿಸೋದು, ಈ ರೀತಿ ಮಾಡ್ತಿರ್ತಾರೆ. ಅಂದ್ರೆ ವಯಸ್ಸಾದ ಮೇಲೆ ಇದೆಲ್ಲ ಕಾಮನ್ ಆಗಿ ಮಾಡ್ತಾರೆ. ಬಟ್ ಆದ್ರೆ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಅವ್ರು ಏನ್ ಹೇಳ್ತಾರೆ ನೋಡೋಣ ಇವ್ರ ಮೇಲೆ ಆರೋಪಗಳು. ಮತ್ತೆ ನೀವು ಅವ್ರ ಬಗ್ಗೆ ಕೇಳಿ, ತಪ್ಪೇನಿಲ್ಲ. ಯಾಕಂದ್ರೆ ಅವ್ರು ಬಂದು ಹೇಳಿದಾಗ ನಾವು ನಂಬಲೇಬೇಕಾಗುತ್ತೆ ಸರ್. ಈಗ ನೀವ್ ಯಾರಂತ ನನಗ್ ಗೊತ್ತಿಲ್ಲ, ನಾನ್ ಯಾರಂತ ನಿಮಗ್ ಗೊತ್ತಿಲ್ಲ. ಈಗ ಅವ್ರು ಬಂದು ಹೊರಗಡೆ ಬರ್ಬೇಕಂದ್ರೆ ಮಾತಾಡೋದು ಕರೆಕ್ಟೇ. ಅವ್ರು ಒಳಗಡೆ ಸೇರ್ಸ್ಬೇಕಂದ್ರೆ ನೀವು ಕೇಳ್ಬಿಟ್ಟು ಅನಾಥಾಶ್ರಮ ಯಾರು ಇಲ್ಲ ಹಂಗಂತ ನೀವು ಸೇರ್ಸ್ಕೊಂಡ್ಬಿಡ್ತೀರ. ಹೌದು. ಇವಾಗ ನಾವು ಸಡನ್ ಮ್ಯಾಟ್ರ್ ಗೊತ್ತಾದ್ಮೇಲೆ ಯಾರು ಮಾತಾಡಕ್ಕೂ ಅಲ್ಲ, ಯಾರು ಸುಳ್ಳು ಅಂತ ಸುಳ್ಳಂತಾನೆ ಹೇಳಕ್ಕಾಗಲ್ಲ. ಈಗ ನಾವೇನ್ ಮಾಡ್ತೀವಿ, ಹಂಗ್ ಬಂದ ತಕ್ಷಣ ಎಲ್ಲ ಪ್ರೂಫ್ ನಾವು ಮಾಡ್ಕೊಳ್ಳೋದು ಯಾಕೆ? ನಾಳೆ ಏನು ಸಮಸ್ಯೆಗಳಾಗಬಾರ್ದು, ಹೆಚ್ಚು ಕಮ್ಮಿ ಆಗ್ಬೋದು. ಈಗ ಆರೋಗ್ಯ ಸ್ಥಿತಿ, ಈಗ ನಾನು 15 ದಿವಸದಿಂದ ನಿಮ್ಗೆ ಫೋನ್ ಮಾಡಿ ಹೇಳಿದ್ದೆ, ನೀವು 15 ದಿವಸ ಆದ್ರೂ ಬಂದಿಲ್ಲ. ಅದಾದ್ಮೇಲೆ ನಿನ್ನೆ ನೈಟ್ ನಾನು ಫೋನ್ ಮಾಡಿದೆ, ಸರ್ ನಿಮ್ ತಾಯಿ ಸೀರಿಯಸ್ ಅಂತ ಹೇಳಿದೆ, ನೀವು ಓಡ್ ಬಂದ್ರಿ. ಕರೆಕ್ಟ್ ಅಲ್ವಾ? ಸೊ ನನ್ನ ಉದ್ದೇಶ ಏನು, ನಿಮ್ ಮನೆಗೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದೆ. ನಾನು ಸ್ಲಿಪ್ ಡಿಸ್ಕೋ, ನಾನು ಫಿಸಿಯೋಥೆರಪಿ ಮಾಡುವ ಆಯುರ್ವೇದಿಕ್ ಇದ್ದಿದ್ದು ಹಾಸ್ಪಿಟ್ಲು ಕೆಲಸ ಮಾಡ್ಕೊಂಡು ಬರ್ಬೇಕು. ಈಗ ನೀವು ಫೋನ್ ಆದ್ಮೇಲೆ ಇಲ್ಲಿದ್ದಾರೆ ಅಂತ ನಾನು ಕನ್ಫರ್ಮ್ ಆಯ್ತು. ಈಗ ನಾನು ಅವತ್ತೇ ಬಂದು ಮಾತಾಡೋಣ. ಸೊ ಇವಾಗ ವಿಜಯಮ್ಮ ಅವ್ರನ್ನ ಕರ್ಕೊಂಬರಕ್ ನಾನು ಹೋಗ್ತಾ ಇದ್ದೀನಿ. ಸೊ ನೋಡೋಣ ವಿಜಯಮ್ಮ ಅವ್ರ ಬಾಯಲ್ಲಿ ಏನ್ ಬರುತ್ತೆ ಅಂತ. ಯಾಕಂದ್ರೆ ಅವ್ರ ಕಣ್ಣೀರ್ ನೋಡಿದ್ರೆ ನೀವು ಕರ್ಗೋಗ್ತೀರಾ, ಹಂಗೆ ಹೇಳ್ತಾರ ಅವರು ನಮ್ಸ್ ಹಂಗೆ. ವಿಜಯಮ್ಮ ಬನ್ನಿ. ಚೆನ್ನಾಗಿದ್ದೀರಾ? ಹೇಳ್ರಣ್ಣ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಯಾರವ್ರು? ನನ್ನ ಮಗನು. ಮಗ? ಮತ್ ಮಕ್ಳಿಲ್ಲ, ಮಗ ಯಾರು ಇಲ್ಲ, ಬಂದ್ರು ಹೋಗಲ್ಲ, ಸಾಯಿಸ್ತರು, ಸತ್ರು ಕಳಿಸ್ಬೇಡಿ ಅಂದ್ರೆ ಹೇಳ್ದಣ್ಣ. ಅವತ್ತು 3-4 ವರ್ಷದಿಂದ ನಾನು ಯಾರು ನೋಡ್ತಾ ಇಲ್ಲ, ಡೈರೆಕ್ಟ್ ಹೇಳ್ತಾ ಇದ್ದಿದ್ದೆ. ಅವತ್ತೆಲ್ಲ ನೋಡಿಲ್ಲ, ಕೆಳಗೆ ಬಿದ್ದುಬಿಟ್ಟೆ. ಆ ಮನುಷ್ಯನ್ ನೋವು ಬಂದಪ್ಪ. ಇವಾಗ ಅತ್ತೆ ನೀನ್ ಫೋನ್ ಮಾಡ್ತಾ ಬಂದ. ಈಗ ನಾನು ನೀವು ಇದ್ದಿದ್ ಸೀರಿಯಸ್ ಕಂಡೀಷನ್ ನೋಡಿ ಅವ್ರನ್ನ ಕರ್ಸಿರೋದು. ಈಗ ನೀವೇನಂತ ಹೇಳಿದ್ರೆ ವಯಸ್ಸಾದ್ಮೇಲೆ ಒಂದು ಅರ್ಥ ಮಾಡ್ಕೋಬೇಕು. ಕಷ್ಟನೋ ಸುಖನೋ ಯಾರ ಮನೇಲೋ ಗಂಜಿನೋ ನೀರೋ ಕುಡ್ಕೊಂಡು ನಿಂದೆ ಇರೋದನ್ನ ಕಲಿಬೇಕು. ಸೊಸೆನ ಮಾವ ಕೂತ್ಕೊಂಡು ಬೇಬಿ ಚೊಪ್ಪಲಲ್ಲಿ ಹಾಕಿ ಹೊಡೆದ್ರೆ ಕೂಡ ನಿಮ್ಮ ಗಂಡನ ನಿಮ್ಮ ಅತ್ತ ಹೋಗಲ್ಲ ಅಂದ್ರೆ ಅವಳು ಕೂಡ ಹೇಳಿದ. ಆವತ್ತು ಮನೆ ಬಿಟ್ಟು ಬಂದ. ಆಯ್ತಮ್ಮ, ಎಲ್ಲರ ಮನೇಲಿ ಸಮಸ್ಯೆ ಇರುತ್ತೆ, ಅದಕ್ಕೆ ಮನೆ ಬಿಟ್ಟು ಅದಕ್ಕೆ ಕೋಪ ಬಂದದ. ಮಗನೇನು 3 ಸತಿ ಯಾಕೆ ಸುಳ್ಳು ಹೇಳಿದ್ರಿ? ನಮ್ಮ ಹತ್ರ ಯಾರು ಇಲ್ಲ, ನನಗೆ ಅನಾಥ. ನಾನು ಹೇಳ್ದ, ಆಮೇಲೆ ನಿಜ ಹೇಳ್ದೆ ಅಲ್ವಾ? ನಿಜ ಹೇಳಿದಕ್ಕೆ ತಾನೇ ಕರ್ಸಿದ್. ಇವಾಗ ಇಲ್ಲ ನನಗೆ ಗೊತ್ತಾಗ್ತಿತ್ತು. ಮಗಳು 3 ಸತಿ ಹೊಡೆದು ನನ್ನ. ಅವಳು ಹತ್ತ ಮಾತಾಡಿದ.
ಅಂತದ್ದು ಇವಾಗ ನಿಮ್ ಮಗ ಬಂದವ್ರೆ, ನಿಮ್ ಮಗನಿಗೆ ಹುಷಾರಿಲ್ವಂತೆ. ಅವನಿಗೆ ಅವತ್ತೇ ಹೇಳ್ದಲ್ವಾ, ಅವ್ನಿಗೆ ಹುಷಾರಿಲ್ಲ ಅದ್ನ ಹೇಳ್ದಿಲ್ಲ ನಾ. ನಿನ್ ಮಗಳಿಗೆ ಏನ್ ಹೇಳ್ತಿ ಅಂತ ಹೇಳ್ದೆ, ನಾ ಸತ್ತಿದ್ರೆ ಅವ್ರು ಬೇಡ ಅಂದೆ ನಾನು. ಬೇಕಂದ್ರೆ ನನ್ ಮಗನ್ ಬರ್ಲಿಲ್ಲ ಅವತ್ತೇ ಹೇಳ್ದೆ, ಇವತ್ತು ಅಷ್ಟೇ. ನನ್ ಮಗ ಹೋಗ್ತೀನಿ ಇಲ್ಲ ಅಂದಿಲ್ಲ. ಅಲ್ಲಿ ಹೋಗಿ ಅಲ್ಲಿ ಮತ್ತೆ ಇದೇ ತರ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗಲ್ಲ. ಅಲ್ಲಿ ಯಾವ್ದ ಎಲೆ ಐತೆ ಅದ್ ತಗೊಂಡ್ಬಂದು ಯಾರಿಗೆ ಎಲೆ ಚೆನ್ನಾಗಿ ಹುರಿದ್ಬಿಟ್ಟು ತಿಂದ್ಬಿಟ್ಟು ಸಾಯ್ತೀನಿ. ಇದು ನಿಜ ಮಾತು. ಇದ್ಕ ಮೇಲೆ ಎಲ್ಲಿ ಹೋಗಲ್ಲ. ನೀನು ನನ್ನ ಮಗಳು, ಇವನು ನನ್ನ ಮಗಳು ಹೋಗಲ್ಲಪ್ಪ. ಆಯ್ತು. ಈ ಆಶ್ರಮದಲ್ಲಿ ಹೆಂಗಿದ್ರಿ 2-3 ತಿಂಗಳು? ಚೆನ್ನಾಗೈತಪ್ಪ. ನನ್ ಊಟ ಕಷ್ಟ ಇಲ್ಲ, ಏನಕ್ಕೆ ಕಷ್ಟ ಇಲ್ಲ ಅಂದ್ರೆ ಕಾಲ್ ನೋವು ಅಷ್ಟು ಒಂದು ಬಿಟ್ರೆ. ಬಿಡಿ, ಅಳ್ಬೇಡಿ. ನೀವ್ ಬರ್ಬೇಕು. ನಿಮ್ ಹತ್ರ ಎಷ್ಟು ದುಡ್ಡಿತ್ತು? 35,000 ಇತ್ತು. ಲೆಕ್ಕ ಹಾಕೊಳ್ಳಿ. ಅಷ್ಟಿದ್ಯಾ ನೋಡಿ ಒಂದ್ಸತಿ ಲೆಕ್ಕ ಹಾಕಿ ಸರ್. ನಿಮ್ ತಾಯಿಯವ್ರು ಬರುವಾಗ ಅವ್ರ ಕೈಯಲ್ಲಿ 35,000 ದುಡ್ಡಿತ್ತು. ಆಮೇಲೆ ಏನೇನೋ ಇತ್ತು ತಾಳಿ, ಇದ್ರಲ್ಲಿ ಏನೇನೋ ಇದೆ ನೋಡ್ಕೊಳ್ಳಿ. ಆಮೇಲೆ ಒಂದು ಮೊಬೈಲ್ ಇತ್ತು ತಾಳಿ, ನೋಡ್ಕೊಬಿಡಿ ಒಂದ್ಸತಿ. ಅಲ್ಲಿ ನೋಡ್ಕೊಬಿಡಿ ಅಮ್ಮ. ಆಮೇಲೆ ಅಲ್ಲೋಗಿ ಅದಿಲ್ಲ ಇದಿಲ್ಲ ಬೇಡ. ಪರರ ಸೊತ್ತು ಪಾಷಾಣ ಇದ್ದಂಗೆ ನಮ್ಗೆ. ಅಪ್ಪ ಇದು 10 ರೂಪಾಯಿಗೆ ಹೋಗಲ್ಲಪ್ಪ. 5 ರೂಪಾಯಿಗೆ ಹೋದ್ರು ಅದ್ ನಿಮ್ದೇ. ನಿಮ್ ಕೈ ಆವತ್ತೇ ನನ್ ಮಗಳಿಗೆ ಹೇಳ್ದ, ನನ್ ಮೇಲೆ ಗ್ಯಾರಂಟಿ ನಾನ್ ಮಾಡ್ಕೊಂತೀನಿ, ನಿನ್ ಮೇಲೆ ನೀನ್ ಗ್ಯಾರಂಟಿ ಮಾಡ್ಕೋ. ಅಷ್ಟೊಂದು ನನ್ ಮೋಸ ಮಾಡಿಲ್ಲ. ಇವ್ರ ಹತ್ರ ಇದೆಲ್ಲ ಇತ್ತು. ಮತ್ತೆ 35,000 ಕ್ಯಾಶ್ ಇತ್ತು. ಸೊ ಸೇಫ್ ಆಗಿ ಬಾಕ್ಸ್ ಮಾಡಿ ನೀಟಾಗಿ ಎತ್ತಿಟ್ಟಿದ್ದೆ. ಈಗ ಅವ್ರ ವಾರಸ್ದಾರರು ಬಂದಿದ್ದಾರೆ. ಆಮೇಲೆ ನಿಮ್ದು ಹಾಸ್ಪಿಟಲ್ ರಿಪೋರ್ಟ್ಸ್ ಗಳು ಏನೇನೋ ಇದೆ. ಮೊಬೈಲ್ ಚಾರ್ಜರ್ ಕೂಡ ಇಲ್ಲೇ ಹಾಕ್ಬಿಟ್ಟಿದೀನಿ. ಸರಿನಾ? ನಿಮ್ದು ಅಂತ ನನ್ನ ಹತ್ರ ಏನೂ ಇಲ್ಲ. ತಳಿ ಸರಿನಾವ? ಆಯ್ತು. ದೇವ್ರು ಒಳ್ಳೇದ್ ಮಾಡ್ಲಿ. ನಾನು ಪದೇ ಫ್ಯಾಮಿಲಿ ವಿಷಯಗಳನ್ನೆಲ್ಲ ಕೆಣಕಿ ಮಾತಾಡೋ ಅವಶ್ಯಕತೆ ನನಗಿಲ್ಲ. ಬ್ರದರು, ಈಗ ನಾನು ಹೇಳೋದು ಇಷ್ಟೇ. ನೀವ್ ಒಳ್ಳೆಯವರ ಇವ್ರು ಒಳ್ಳೆಯವರ ನನಗೆ ಗೊತ್ತಿಲ್ಲ. ಕರ್ಕೊಂಡೋಗಿ ಮತ್ತೆ ರೋಡಿಗೆ ಬಿಡ್ದಂಗೆ ದಯವಿಟ್ಟು ನೋಡ್ಕೊಳ್ಳಿ. ಇಷ್ಟೇ ನಾನು ಹೇಳಕ್ ಇಷ್ಟಪಡೋದು. ನಾನು ಹೇಳಿದ್ನಲ್ವಾ, ನಾನು ಇದ್ರೆ ಪರ ಇಲ್ಲ, ನಾನು ಇರೋದಿಲ್ಲ. ಡ್ರೈವರ್ ನಾನು. ಡ್ರೈವರ್ ಗತಿ ಡ್ರೈವರ್ಗೆ ಗೊತ್ತು. ನಾನು ಡ್ರೈವರೇ. ಮನೆ ಬಿಟ್ಟೆ ಟೂರಿಸ್ಟ್ ಮನೆ ಬಿಟ್ಟೆ ವಾರನೋ ತಿಂಗಳು ಮನೇಲಿ ತಿನ್ನೋದಿಕ್ಕೆ ನಾನ್ ದುಡ್ಡು ಕಳಿಸ್ತೀನಿ. ತಿಂದ್ಬಿಟ್ಟು ಮನೇಲಿ ಇರೋದಿಕ್ಕೆ ಇವ್ರು ಮಾಡ್ಕೊಂಡು ನಾನೇನ್ ಮಾಡಿ ಎಲ್ಲ ಗಂಡಸ ಜಾತಿನೇ ಹಿಂಗೇನಾ ಅಂತ. ಏನು ಸರ್ ಕರೆಕ್ಟ್ ಅಲ್ಲ? ಗಂಡಸ ಜಾತಿನ ಹಿಂಗೇನಾ? ಇವ್ರು ಮಾಡ್ಕೊಂಡು ಹೋಗ್ಬಿಟ್ಟ ಅಂದ್ರೆ ನಾನೇನ್ ಹುಡುಕ್ಲೆ? ನಾನು ಹೇಳೋದ್ ಉತ್ತರ ಅಷ್ಟೇ. ಅವತ್ತು ಹೇಳೋದ್ ಮಾತು ಅಷ್ಟೇ, ಇವತ್ತು ಹೇಳೋದ್ ಮಾಸೆ. ತಿನ್ಕೊಂಡು ಆರಾಮ ಇರಕ್ ಏನ್ ಬೇಕು. ನಿಮ್ ಸೊಸೆ ಬೈತಾರೆ ಅಂತಾನ ಸರ್? ಕಾಲ್ ಹೋಗಿ ಸೊಸೆನ ನೋಡ್ಕೊಂಡು ನೋಡ್ತಾಳೆ ಸರ್. ಸೊಸೆ ನೋಡ್ತಾಳೆ. ಅವ್ರಪ್ಪ ಯಾವಾಗ ಕೊನಿಕ್ತಾನೆ ಇರ್ತಾನೆ. ಅವ್ರ ಗೆದ್ದಿಲ್ಲ ಕೇಳಪ್ಪ. ಜಡೆ ಜಗಳ ಇದು ಸರಿ. ಸೊಸೆನು ಒಳ್ಳೆವಲ್ಲ. ಇವಾಗ ಹೋದ್ರೆ ಇಂಜೆಕ್ಷನ್ ಹಾಕ್ತಾಳೆ, ವಾಸ ಮಾಡ್ತಾಳೆ. ಅವ್ಳು ಕೆಟ್ಟವಳು. ನಾನು ಇವತ್ತು ಅಂದಿಲ್ಲ. ಅವ್ರಪ್ಪ ಎತ್ತಿ ಕೊಡೋದು. ಅವ್ರು ಗೆದ್ದಿಲ್ಲ ನೋಡ ಡೈರೆಕ್ಟ್ ಗೆ ಹೇಳ್ತೀನಿ. ನಾನು ಸುಳ್ಳು ಹೇಳಲ್ಲ. ಸ್ನೇಹಿತರೆ ನಮಸ್ಕಾರ. ಇವ್ರ ಹೆಸರು ವಿಜಯಮ್ಮ ಅಂದ್ಬಿಟ್ಟು. ಈಗ ಅವ್ರ ಮಗವ್ರು ಬಂದಿದ್ದಾರೆ. ಅವ್ರ ಮಗವ್ರ ಜೊತೆ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಈಗ ಅವ್ರ ಹತ್ರ ಇದ್ದಂತ ಒಡವೆ ಆಗಿರ್ಬೋದು ಅಥವಾ ಅವ್ರ ದುಡ್ಡು ಆಗಿರ್ಬೋದು ಅವ್ರಿಗೆ ಸೇಫ್ ಆಗಿ ಕೊಟ್ಟಿದ್ದೀನಿ. ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಮನೆಗಳಲ್ಲಿ ಮಕ್ಕಳು ಚೆನ್ನಾಗಿ ನೋಡ್ಕೊಂಡ್ರು ಎಷ್ಟೋ ಮನೆಗಳಲ್ಲಿ ತಂದೆ ತಾಯಿದಿರು ಆಚೆ ಬರ್ತಾರೆ, ಸುಳ್ಳು ಹೇಳ್ತಾರೆ. ನಾನು ಇಲ್ಲಿ ತಂದೆ ತಾಯಿ ಒಳ್ಳೆಯವರು ಅಂತಾನೆ ಹೇಳಲ್ಲ, ಮಕ್ಕಳು ಒಳ್ಳೆಯವರು ಅಂತಾನೆ ಹೇಳಲ್ಲ. ದಯವಿಟ್ಟು ಸ್ವಲ್ಪ ಸಂಸಾರದ್ದು ಎಲ್ಲರ ಮನೇಲೂ ಪ್ರಾಬ್ಲಮ್ಸ್ ಇದ್ದಿದೆ. ನಮ್ಮ ಮನೇಲೂ ಇದ್ದಿದೆ, ನಿಮ್ಮ ಮನೇಲೂ ಇದ್ದಿದೆ. ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡೋದನ್ನ ಕಲಿಬೇಕು. ಈ ವಯಸ್ಸಲ್ಲಿ ಅರ್ಥ ಮಾಡ್ಕೊಂಡ್ಲಿಲ್ಲ ಅಂದ್ರೆ ಇನ್ನ ನಮ್ಮಂತ ಏಜಲ್ಲಿ ಹೆಂಗ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ? ಅರ್ಥ ಮಾಡ್ಕೋಬೇಕು ನಾವೆಲ್ಲ. ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋ ಶೇರ್ ಮಾಡಿ ಅವ್ರನ್ನ ಸೇಫ್ ಆಗಿ ಅವ್ರ ಮನೆಗೆ ಕಳಿಸ್ತಾ ಇದ್ದೀನಿ. ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ಎಲ್ಲೋ ಹುಡ್ಕೋಬೋದು, ಇಲ್ಲಿ ಇದ್ದಾರ ನಂಬಿಕೆ ಕೊಟ್ಟು ಕರ್ಸಿದ್ರಲ್ಲ, ಆ ಸಂತೋಷ. ಥ್ಯಾಂಕ್ ಯು ಅಮ್ಮ. ಏನ್ ಹೇಳ್ತೀರಾ? ನಮ್ಮ ಆಶ್ರಮದಲ್ಲಿ ಹೇಗಿದ್ರಿ? ಚೆನ್ನಾಗಿದ್ದಪ್ಪ. ಇಂಥ ಆಶ್ರಮ ಎಲ್ಲೂ ಸಿಕ್ಕಲ್ಲ. ಚೆನ್ನಾಗಿ ಊಟ ಹಾಕ್ತಾರೆ, ಎಲ್ಲ ಸೌಕರ್ಯ ಐತೆ. ಅಂದ್ರೆ ನನ್ನ ಕಾಲ್ ನೋವಿಗೆ ನಾನು ಹೋಗ್ತಾ ಇದ್ದೀನಿ. ಯಾವತ್ತಿನ ಒಂದು ದಿವಸ ನಾನು ಫೋನ್ ಮಾಡ್ತೀನಿ. ಜಗಳ ಆಡ್ಕೊಬೇಡ ಕಣಮ್ಮ, ಯಾರು ನೋಡಲ್ಲ. ಅರ್ಥ ಆಯ್ತಾ? ಇರೋವಾಗ ಅತ್ತೆ ಸೊಸೆ ಹತ್ರನು ಚೆನ್ನಾಗಿರೋ. ನೋಡ್ಕೊಳಪ್ಪ. ಇವಾಗ ಯಾವತ್ತಿನ ಒಂದು ದಿವಸ ಫೋನ್ ಮಾಡ್ತೀವಿ ಮಾಡಮ್ಮ.
ದೇವ್ರು ಒಳ್ಳೇದು ಮಾಡ್ಲಿ. అయిపోయి ಆಗ್ತಾ ಇಲ್ಲ ಅಯ್ಯೋ ಇವ್ರ ತ್ರಾಸೆ ಕೂತ್ಕೊ. ಕಾಲು ಅಯ್ಯಪ್ಪ ಎಕ್ಕಲ್ಗ ಅವ್ರಿಗೂ ಕಾಲು ಕೂತ್ಕೊಳ್ಳೋಕ್ಕಾಗಲ್ಲ. ಹಿಂದೆ ಹೋಗು, ಹಿಂದಕ್ಕೆ ಹೋಗಿ. ಇನ್ನೂ ಹೋಗಿದ್ದೆ. ಹೇಳಿ ಹೇಳಿ. ನೀನು ಚೆನ್ನಾಗಿದ್ಬಿಟ್ರೆ ನಮ್ಗೆ ಅದೇ ಆಶೀರ್ವಾದ ಆಗಿ ನೀನು ಮಕ್ಕಳ ಜೊತೆ ಚೆನ್ನಾಗಿ ಕೊನೆಗಾಲದಲ್ಲಿ ಚೆನ್ನಾಗಿದ್ಬಿಟ್ರೆ ನಮ್ಗೆ ಅದೇ ಆಶೀರ್ವಾದ, ಬೇರೆ ಇನ್ನೇನು ಬೇಡ. ಆಯ್ತು, ಒಳ್ಳೇದಾಗಲಿ. ಓಕೆ, ಬ್ಯಾಗೆಲ್ಲ ತೊಗೊಂಡ್ರಲ್ಲ ಸರ್? ಓಕೆ, ಥ್ಯಾಂಕ್ ಯು, ಒಳ್ಳೇದಾಗಲಿ. ಆಯ್ತು, ಥ್ಯಾಂಕ್ ಯು ಸರ್.